ನಮಸ್ಕಾರ, ವೆಲ್ಕಮ್ ಟು ರಂಜನೀಸ್ ವ್ಲಾಗ್. ಸೊ ನಾವು ಹೊರಟಿರೋದು ಎಲ್ಲಿಗೆ ಅಂತ ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರ. ಮಂದಾರಗಿರಿಗೆ ಹೊರಟಿದ್ದೀವಿ. ಮಂದಾರಗಿರಿಗೆ ಆ್ಯಕ್ಚುಲಿ ನಾವು ಮದುವೆಗಿಂತ ಮುಂಚೆ ಹೋಗಿದ್ದು. ಆವಾಗ ಇಷ್ಟೊಂದು ಡೆವಲಪ್ ಆಗಿರಲಿಲ್ಲ. ಇದು ಕನ್ಸ್ಟ್ರಕ್ಷನ್ಸ್ ನಡೀತಾ ಇತ್ತು ಇನ್ನು. ಮತ್ತು ಅಚಾನಕ್ಕಾಗಿ ಆ್ಯನಿವರ್ಸರಿ ಇರೋದ್ರಿಂದ ಎಲ್ಲರೂ ಆಚೆ ಹೋಗಿ ಬರೋಣ ಅಂತ ಡಿಸೈಡ್ ಮಾಡಿ ಹೊರಡೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಟ್ರಾಫಿಕ್ಕು, ಬಿಸಿಲು ಎರಡೂ ಜಾಸ್ತಿ ಇತ್ತು. ನಾವು ಮದುವೆಗಿಂತ ಮುಂಚೆ ಹೋಗಿದ್ದೀವಲ್ವಾ, ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ನೋಡಿ ಹೋಗ್ತಾ ಇರೋದು. ತುಂಬ ಚೆನ್ನಾಗಿ ಡೆವಲಪ್ ಮಾಡಿಬಿಟ್ಟಿರ್ತಾರೆ. ಅದರಿಂದ ಒಂದ್ಸಲ ನೋಡ್ಕೊಂಡು ಬರೋಣ, ಹೇಗೂ ರಜೆ ಇದೆ ಇಲ್ಲ ಅಂತ ಹೇಳಿ ಹೊರಟಿದ್ದೀವಿ. ನಾವು ರಸ್ತೆಯಲ್ಲಿ ಹೋಗ್ತಾ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿತ್ತು. ಅದರಿಂದ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇತ್ತು. ಆ್ಯಕ್ಚುಲಿ ನಾವು ಟೋಲಿಂದ ಹೋಗ್ತಾ ಇಲ್ಲ, ಟೋಲ್ನ ಅವಾಯ್ಡ್ ಮಾಡ್ತಾ ಇದ್ದೀವಿ. ನೋಡೋಣ, ಅವಾಯ್ಡ್ ಮಾಡಿ ಟೋಲ್ನ ಎಷ್ಟು ಟೈಮ್ ಕನ್ಸ್ಯೂಮ್ ಆಗುತ್ತೆ ರೀಚ್ ಆಗಲಿಕ್ಕೆ ಅಂತ ಹೇಳಿ. ಟೋಲ್ ಅವಾಯ್ಡ್ ಮಾಡೋದ್ರಿಂದ ಸೊ ರೋಡೇನು ಅಷ್ಟೊಂದು ಕೆಟ್ಟದಾಗಿರಲಿಲ್ಲ, ಚೆನ್ನಾಗೇ ಇತ್ತು. ಸೊ ಇದು ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ ನಾವು. ಟೋಲ್ ಅವಾಯ್ಡ್ ಮಾಡಿದ್ರೆ ನಿಮಗೆ ಈ ಥರ ಒಳಗಡೆ ಲೇಔಟ್ ಥರ ಜಾಗ ಸಿಗುತ್ತೆ. ಮತ್ತು ಚಿಕ್ಕ ಹಳ್ಳಿ ಮೇಲಿಂದ ನಮಗೆ ನೆಕ್ಸ್ಟ್ ತುಮಕೂರು ಬೆಂಗಳೂರು ಹೈವೇಯಿಂದ ಕನೆಕ್ಟೆಡ್ ಇರುತ್ತೆ.
ನಾವು ತುಮಕೂರು ಹೈವೇಯಿಂದ ರೈಟ್ ತೊಗೊಳ್ಬೇಕು. ಎಂಟ್ರೆನ್ಸ್ ಅಂದರೆ ನಿಮಗೆ ಮಂದಾರಗಿರಿ ದೂರದಿಂದ ಚೆನ್ನಾಗಿ ಕಾಣುತ್ತೆ. ಬಟ್ ನಾನು ಜೂಮ್ ಮಾಡಿದ್ದೀನಿ, ಸರಿಯಾಗಿ ಕಾಣಿಸ್ತಾ ಇಲ್ಲ. ಎಂಟ್ರೆನ್ಸಿಂದ ನಿಮಗೆ ಮಂದಾರಗಿರಿ ಕಾಣುತ್ತೆ. ಮಂದಾರಗಿರಿ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಮಂದಾರಗಿರಿನ ಬಸದಿ ಬೆಟ್ಟ ಅಂತಲೂ ಕರೀತಾರೆ. ಮತ್ತು ಇದು ಒಂದು ಜೈನ ದೇವಾಲಯವಾಗಿರುತ್ತೆ. ಬೆಟ್ಟದ ಮೇಲೇನೂ ದೇವಸ್ಥಾನ ಇದೆ ಮತ್ತು ಕೆಳಗಡೆನೂ ದೇವಸ್ಥಾನ ಇದೆ. ಇಲ್ಲಿ ನಮಗೆ ಪಾರ್ಕಿಂಗ್ ಮೊದಲೇ ಕಟ್ಟಿಸ್ಕೊಳ್ತಾರೆ. ಕ್ಯಾಶು, ಫೋನ್ಪೇ ಎಲ್ಲ ನಿಮಗೆ ಅವೈಲಬಿಲಿಟಿ ಇದೆ. ಬೆಂಗಳೂರಿಂದ 60ರಿಂದ 75 ಕಿಲೋಮೀಟರ್ ದೂರದಲ್ಲಿರುತ್ತೆ ಇದು ಮಂದಾರಗಿರಿ. ಇದೊಂಥರ ನಿಮಗೆ ಲೈಕ್ ಯುನೀಕ್ ಆರ್ಕಿಟೆಕ್ಚರಲ್ ಹಿಸ್ಟಾರಿಕಲ್ ಜೈನ್ ಟೆಂಪಲ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿಮಗೆ ಒನ್ ಸ್ಪಾಟ್ 3 ವೈಬ್ಸ್ ಕೊಡುತ್ತೆ ಈ ಜಾಗ. ಸೀನಿಕ್ ಹಿಲ್ ಟ್ರೆಕ್ ಮಾಡ್ಬೋದು. ನಿಮಗೆ ಐಕಾನಿಕ್ ಪಿಕಾಕ್ ಟೆಂಪಲ್ ಇದೆ, ಹಾಗೆ ಪಕ್ಕದಲ್ಲಿ ನಿಮಗೆ ಮೈದಾನ ಲೇಕ್ ಇದೆ. ಪರ್ಫೆಕ್ಟ್ ವೀಕೆಂಡ್ ಎಸ್ಕೇಪ್ ಅಂತಲೇ ಹೇಳ್ಬೋದು ಫ್ರಮ್ ಸಿಟಿ ಲೈಫ್. ಮೇಲೆ ನಿಮಗೆ ಸ್ಪೇಷಿಯಸ್ ಕಾರ್ ಪಾರ್ಕಿಂಗ್, ವೆಹಿಕಲ್ಸ್ ಎಲ್ಲ ಪಾರ್ಕಿಂಗ್ ಚೆನ್ನಾಗಿದೆ. ಮತ್ತು ಈವನ್ ವಾಶ್ರೂಮ್ಸ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳಿರುತ್ತೆ, ಅಲ್ಲಿ ಎಳ್ನೀರು, ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಸಿಗುತ್ತೆ. ಮಕ್ಕಳ ಜೊತೆ, ಫ್ಯಾಮಿಲಿ ಜೊತೆ ಆರಾಮಾಗಿ ಒನ್ ಡೇ ಟ್ರಿಪ್ ಮಾಡ್ಬೋದು ನಿಮಗೆ. ಇವನ್ ಬೆಟ್ಟ ಹತ್ಕೊಂಡು ಬರ್ಬೋದು. ಮತ್ತು ನಿಮ್ಗೇನಾದ್ರು ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಗಾಡಿಯಲ್ಲಿ ಕೂಡ ಮೇಲ್ಗಡೆ ಅಂತ ಬರ್ಬೋದು. ಮೊದಲು ನೋಡೋಕ್ಕಿಂತ ಈ ಸಲ ನಾವು ಹೋಗಿದ್ದು ತುಂಬಾ ಡೆವಲಪ್ ಮಾಡಿದ್ದಾರೆ ದೇವಸ್ಥಾನ. ತುಂಬಾ ಚೆನ್ನಾಗಿದೆ. ಬೆಸ್ಟ್ ಅಂತ ಹೇಳಿದ್ರೆ ವೀಕ್ ಡೇಸಲ್ಲಿ ಹೋಗಿ, ಕ್ರೌಡ್ ಜಾಸ್ತಿ ಇರೋದಿಲ್ಲ. ವೀಕೆಂಡ್ಸಲ್ಲಿ ಜನ ಜಾಸ್ತಿ ಇರ್ತಾರೆ. ನಾವು ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ಅಷ್ಟೊಂದು ಜನ ಕಾಣಿಸ್ತಾ ಇಲ್ಲ.
ಬೆಟ್ಟದ ನೀರಿಂದ ಮೈದಲ ಕೆರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬೆಟ್ಟ ಹತ್ಕೊಂಡು ಹೋದ್ರೆ ನಿಮಗೆ ಒಂದು 400ರಿಂದ 450 ಸ್ಟೆಪ್ಸ್, ಒಂದು 20 ನಿಮಿಷ ಆಗ್ಬೋದು. ಮತ್ತು ಈ ದೇವಸ್ಥಾನದ ಒಳಗಡೆಗೆ ಎಂಟ್ರಿ ಫೀ ಇರುತ್ತೆ, ಪರ್ ಹೆಡ್ 10 ರುಪೀಸು. ಒಳಗಡೆ ಎಲ್ಲ ನಿಮಗೆ ಜೈನ ದೇವರುಗಳ ದೇವಸ್ಥಾನಗಳು ಇರೋದು. ಮಂದಾರಗಿರಿಯ ಮೇನ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಇಲ್ಲಿರೋ ಗುರುಮಂದಿರ ಬಂದು 81 ಫೀಟ್ ಎತ್ತರದ ಒಂದು ಅದ್ಭುತ ನವಿಲುಗರಿ ಶೈಲಿಯ ವಾಸ್ತುಶಿಲ್ಪದಲ್ಲಿ ದೇವಸ್ಥಾನನ ಕಟ್ಟಿರ್ತಾರೆ. ಮತ್ತು ನಿಮಗೆ ಟ್ರೆಕ್ಕಿಂಗ್ ಕೂಡ ಮಾಡ್ಬೋದು. ಮತ್ತು ಪಕ್ಕದಲ್ಲಿ ನಿಮಗೆ ಮೈದೆಲ್ಲ ಕೆರೆ ಇರುತ್ತೆ. ಈವನ್ ನಿಮಗೆ ಲೇಕ್ ವ್ಯೂನು ತುಂಬ ಚೆನ್ನಾಗಿ ಕಾಣುತ್ತೆ. ಟೈಮಿಂಗ್ಸ್ ಬಂದು ಇಲ್ಲಿ 6 to 6 ಇರುತ್ತೆ. ಬೆಸ್ಟ್ ಟೈಮ್ ಅಂತ ಹೇಳಿದ್ರೆ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣ್ತೀವಿ. ಬಟ್ ನಾವು ಮಧ್ಯಾಹ್ನ ಬಂದಿರೋದ್ರಿಂದ ತುಂಬಾ ಬಿಸಿಲಿತ್ತು. ಆ್ಯಕ್ಚುಲಿ ಇದು ಬಂದು ಮೇನ್ ಅಟ್ರಾಕ್ಷನ್ ಆಗಿರೋದು. ಇವಾಗ ಅಲ್ಲಿ ಕೂತಿರೋ ಬೊಂಬೆಗಳೆಲ್ಲ ನಿಜವಾದ ಮನುಷ್ಯ ಥರನೇ ಕಾಣುತ್ತೆ ನಾವು ದೂರದಿಂದ ನೋಡಿದಾಗ. ಬಟ್ ಇದು ಮಾತ್ರ ತುಂಬ ಚೆನ್ನಾಗಿದೆ, ರಿಯಲ್ ಮರ ಥರನೇ ಕಾಣುತ್ತೆ ನನಗೆ. ನಡೆಯೋಕ್ಕಾಗ್ತಿರಲಿಲ್ಲ, ತುಂಬ ನೆಲ ಸುಡ್ತಾ ಇತ್ತು ಅಂದ್ಬಿಟ್ಟು ನಾವು ಫುಲ್ ಓಡ್ತಾ ಇದ್ದೀನಿ.
ಎಂಟ್ರಿ ಇದೆ ಮತ್ತು ನೀವು ಗಾಡಿಯಲ್ಲಿ ಏನಾದ್ರು ಹೋದ್ರೆ ನಿಮಗೆ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಒಂದೇ ಗೇಟಲ್ಲಿರುತ್ತೆ. ಹೋಮ್ ಗಾರ್ಡ್ಸ್ ಕೂಡ ಇದ್ದಾರೆ, ಯಾಕಂತ ಹೇಳಿದ್ರೆ ಲೇಕ್ ಹತ್ರ ಜಾಸ್ತಿ ಜನ ಹೋಗ್ಬಾರ್ದು ಅಂತ ಹೇಳಿ ಎಚ್ಚರಿಸ್ತಾರೆ. ಇನ್ಸಿಡೆನ್ಸ್ ಕೂಡ ನಡೆದಿದೆ ಅಂತ ಹೇಳ್ತಾ ಇದ್ರು ಅವರು. ಅದಾದ್ಮೇಲೆ ನಾವು ದೇವಸ್ಥಾನ ಎಲ್ಲ ನೋಡಿಕೊಂಡು ಹಿಲ್ ಟಾಪ್ ಹತ್ರ ಬಂದ್ವಿ. ಒಂದು ಚಿಕ್ಕ ಮಂಟಪ ಇದೆ. ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ವಿ, ಬಟ್ ನಮ್ಗೆ ಗೊತ್ತೇ ಇರೋಕ್ಕಾಗಿರಲಿಲ್ಲ. ಬೆಟ್ಟದ ಮೇಲೆ ಹತ್ಕೊಂಡು ಹೋಗ್ತಾನೆ ನಿಮಗೆ ಮೈದೆಲ್ಲ ಕೆರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಕೆಳಗಡೆ ಹೋಗ್ತಾ ಇರ್ಬೇಕಾದ್ರೂ ಅದು ಲೇಕ್ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಕೆಳಗಡೆನೂ ಕೂಡ ನಿಮಗೆ ಪಾರ್ಕಿಂಗ್ ಸ್ಪೇಸ್ ಇದೆ, ಗಾಡಿಗಳು ನಿಲ್ಲಿಸ್ಕೊಳ್ಬೋದು.